ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ಸಹೋದರಲ್ಲಿ ಸಾಮರಸ್ಯ ಚೆನ್ನಾಗಿದೆ. ಸ್ತ್ರೀಯರಿಗೆ ಮೊನಚು ಅಂದರೆ ಸ್ವಲ್ಪ ತೀಕ್ಷ್ಣತೆ, ತೀವ್ರವಾಗಿರ್ತೀರ. ಧೈರ್ಯ ಕಾರ್ಯಗಳು, ಸಾಹಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಯಾವುದು ಕಠಿಣ ಅನಿಸುತ್ತೋ ಆ ಕಾರ್ಯಗಳಲ್ಲಿ ನಿರತರಾಗೋದು, ಈ ಥರದ್ದೆಲ್ಲ ಸ್ವಲ್ಪ ಇದೆ. ಅದಕ್ಕೆ ಕಾರಣ ತೃತೀಯದಲ್ಲಿ ಚಂದ್ರ ಇದ್ದರೆ ಸ್ತ್ರೀಯರಿಗೆ ಮುಖ್ಯವಾಗಿ ಧೈರ್ಯ ಸಾಹಸಗಳು ಬಂದ್ಬಿಡುತ್ತೆ. ಮತ್ತು ಎದೆ ಗಂಟಲು ಭಾಗದಲ್ಲಿ ಸ್ವಲ್ಪ ತೊಂದರೆಗಳಲ್ಲಿ ಮಾಂದಿ, ಕೇತು ಸಂಚಾರ ಇದೆಲ್ಲ ಇದೆಯಲ್ಲ, ಹೀಗಾಗಿ ಸ್ವಲ್ಪ ಗಂಟಲು ಬಾಧೆ ಬರಬಹುದು, ಸ್ವಲ್ಪ ಹುಷಾರು. ವೃತ್ತಿಯಲ್ಲಿ ಸ್ವಲ್ಪ ಜವಾಬ್ದಾರಿ ಹೆಚ್ಚಾಗೋದು, ಕೆಲಸ ಹೊರೆ ಜಾಸ್ತಿ ಆಗ್ತಕ್ಕಂಥದ್ದು, ಇನ್ನೊಬ್ಬರು ಕೆಲಸ ನೀವೇ ಮಾಡಬೇಕಾದ ಪರಿಸ್ಥಿತಿ ಬರತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ನಿಮಗೆ ನೋಡಿ, ಮಾಂದಿ ಜನ್ಮದಲ್ಲಿ ಸಂಚರಿಸುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸಹೋದರಲ್ಲಿ ಸಾಮರಸ್ಯ ತುಂಬ ಚೆನ್ನಾಗಿರ್ತದೆ. ಆರೋಗ್ಯದಲ್ಲೂ ಚೇತರಿಕೆ ಉಂಟಾಗುತ್ತೆ. ಮುಖ್ಯವಾಗಿ ಬುಧ ಗುರು ಒಟ್ಟಾಗಿ ಬಿಟ್ಟರೆ ಅಲ್ಲಿ ತುಂಬ ವಾಗ್ಮಿ ಪ್ರಿಯಭೂಷಣ ಅಂತ ಹೇಳಿದೆ. ಹೀಗಾಗಿ ಮಾತು ಚೆನ್ನಾಗಿರ್ತದೆ. ಮಾತು ಮತ್ತು ರೂಪ ಎರಡೂ ಒಂದು ರೀತಿಯ ಸೌಂದರ್ಯ ಹೆಚ್ಚತಕ್ಕಂಥದ್ದು, ಈ ಥರದ್ದೆಲ್ಲ ಚೆನ್ನಾಗಿದೆ. ಬುಧನ ಸಂಚಾರ ನಿಮ್ಮ ಪಾಲಿಗೆ ಒಂದು ಚೇತರಿಕೆ ಕೊಡುತ್ತೆ, ಸಂಶಯ ಇಲ್ಲ. ಸ್ಕಿನ್ ಅಲರ್ಜಿ ಸಣ್ಣ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಕೊನೆಯಲ್ಲಿ ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಅದು ಹೆಚ್ಚಿನ ನಿಮಗೆ ಬಲವನ್ನು, ಅಂತಃಶಕ್ತಿ ಅಂತೀವಲ್ಲ, ಅದನ್ನು ತಂದು ಕೊಡುತ್ತೆ. ಇದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.